ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೃಷಿ ಕ್ಷೇತ್ರವನ್ನು ಸದೃಢಗೊಳಿಸುವ ದೃಷ್ಟಿಯಿಂದ ಆರ್ಥಿಕ ನೆರವು ನೀಡಲು ಸ್ಥಾಪನೆಯಾಗಿರುವ ನಬಾರ್ಡ್ ಮೂಲಕ ಕೃಷಿಗೆ ನೀಡುತ್ತಿದ್ದ ಅಲ್ಪಾವಧಿ ಸಾಲದ ಮೊತ್ತವನ್ನು ಕಡಿತಗೊಳಿಸಿದೆ. ದೇಶದ ಮಹನೀಯರು ದೂರದೃಷ್ಟಿಯಿಂದ ಸಹಕಾರಿ ಚಳವಳಿಯನ್ನು ಕಟ್ಟಿ ನಡೆಸಿದ ಸಹಕಾರ ಸಂಸ್ಥೆಗಳು ದೇಶದ ಬೆನ್ನೆಲುಬಾಗಿ ದುಡಿಯುತ್ತಿದ್ದು, ಅದರಲ್ಲೂ ಮುಖ್ಯವಾಗಿ ನಮ್ಮ ಗ್ರಾಮೀಣ ಪ್ರದೇಶದ ಆರ್ಥಿಕತೆಯನ್ನು ಕಟ್ಟಿ ಬೆಳೆಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿವೆ. ನಮ್ಮ ಹಾಲಿನ ಡೈರಿಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು, ಡಿಸಿಸಿ ಬ್ಯಾಂಕ್ಗಳು ಇದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತಿವೆ. ಕೇಂದ್ರ ಸರ್ಕಾರ ಕಳೆದ 3 ವರ್ಷದಿಂದಲೂ ಪ್ರತಿ ವರ್ಷ ಕೃಷಿ ಕ್ಷೇತ್ರಕ್ಕೆ ನೀಡುವ ಸಾಲದ ಮೊತ್ತವನ್ನು ಕಡಿಮೆ ಮಾಡುತ್ತಲೇ ಬರುತ್ತಿದೆ. ಕೇಂದ್ರದ ಈ ನೀತಿಯಿಂದಾಗಿ ನಬಾರ್ಡ್ ರೈತರಿಗೆ ನೀಡುತ್ತಿದ್ದ ಸಾಲದ ಮೊತ್ತವನ್ನು ಕಡಿಮೆ ಮಾಡಿ ಈ ಸಾಲಿನಲ್ಲಿ ನಮ್ಮ ರಾಜ್ಯಕ್ಕೆ ನೀಡುತ್ತಿದ್ದ ಸಾಲವನ್ನು 58% ತಗ್ಗಿಸಿದೆ. ಈ ಮೂಲಕ ಕೇಂದ್ರ ಸರ್ಕಾರ ಇಡೀ ಕೃಷಿ ವ್ಯವಸ್ಥೆಯನ್ನು ನಾಶ ಮಾಡಿ ಕೃಷಿ ಕ್ಷೇತ್ರವನ್ನು ಸಂಪೂರ್ಣ ಕಾರ್ಪೊರೇಟ್ ಕಂಪನಿಗಳ ವಶಕ್ಕೆ ವಹಿಸಲು ಹುನ್ನಾರ ನಡೆಸಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಬಾರ್ಡ್ ಕಳೆದ ವರ್ಷ ನಮ್ಮ ರಾಜ್ಯಕ್ಕೆ 5,600 ಕೋಟಿ ರೂಪಾಯಿ ನೀಡಿತ್ತು. ಈ ವರ್ಷ ಕೇವಲ 239 ಕೋಟಿ ರೂಪಾಯಿಗಳನ್ನು ನೀಡಿದೆ. ಇದರಿಂದಾಗಿ 5 ಲಕ್ಷದವರೆಗಿನ ಶೂನ್ಯ ಬಡ್ಡಿ ದರದಲ್ಲಿ ಸಹಕಾರ ಸಂಸ್ಥೆಗಳ ಮೂಲಕ ನೀಡುತ್ತಿದ್ದ ಅಲ್ಪಾವಧಿ ಸಾಲಕ್ಕೆ ಕುತ್ತು ಬಂದಿದೆ ಮತ್ತು ರಿಯಾಯಿತಿ ದರದಲ್ಲಿ 15 ಲಕ್ಷ ರೂಪಾಯಿಗಳವರೆಗೆ ದೊರೆಯುತ್ತಿದ್ದ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಕೃಷಿ ಸಾಲಕ್ಕೆ ಹೊಡೆತ ಬೀಳುತ್ತದೆ. ಶೂನ್ಯ ಬಡ್ಡಿ ದರದಲ್ಲಿ ಸುಮಾರು 30 ಲಕ್ಷ ರೈತರು ಪಡೆಯುತ್ತಿದ್ದ ಸಾಲ ನಿಂತು ಹೋಗುತ್ತದೆ. ರೈತರು ಹೆಚ್ಚು ಬಡ್ಡಿ ತೆತ್ತು ವಾಣಿಜ್ಯ ಬ್ಯಾಂಕುಗಳ ಮೊರೆ ಹೋಗಬೇಕು, ಇಲ್ಲವೇ ಖಾಸಗಿ ಸಾಲದ ಸುಳಿಗೆ ಸಿಕ್ಕಿ ಹಾಕಿಕೊಳ್ಳಬೇಕು. ಈ ಸುಳಿಗೆ ರೈತ ಸಮುದಾಯ ಬಲಿಯಾದಲ್ಲಿ ಸ್ಥಿರಾಸ್ತಿಗಳು ಹರಾಜಾಗುತ್ತವೆ. ಈಗಾಗಲೇ ಪ್ರತಿ 36 ನಿಮಿಷಕ್ಕೆ ಒಬ್ಬ ರೈತ ಆತ್ಮಹತ್ಯೆಗೆ ಒಳಗಾಗುತ್ತಿದ್ದು, ಸರಣಿ ಆತ್ಮಹತ್ಯೆ ಹಾದಿ ತುಳಿಯಬೇಕಾಗುತ್ತದೆ. ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಇತರೆ ಕೃಷಿ ಪೂರ್ವಕ ಚಟುವಟಿಕೆಗೆ ನೀಡುತ್ತಿದ್ದ ಸಾಲದ ಸಹಾಯಧನ ಸಂಪೂರ್ಣ ಬಂದ್ ಆಗಲಿದೆ. ನಬಾರ್ಡ್ ವತಿಯಿಂದ ಗ್ರಾಮೀಣ ಪ್ರದೇಶದಲ್ಲಿ ನಿರ್ಮಾಣ ಮಾಡುತ್ತಿದ್ದ ರಸ್ತೆ ಇತರೆ ಕಾಮಗಾರಿಗಳಿಗೆ ಅವಕಾಶ ಇಲ್ಲದಂತಾಗುತ್ತದೆ. ನಮ್ಮ ರಾಜ್ಯದಲ್ಲಿರುವ ಹಲವಾರು ಡಿಸಿಸಿ ಬ್ಯಾಂಕ್ಗಳು, ಭೂ ಅಭಿವೃದ್ಧಿ ಬ್ಯಾಂಕ್ಗಳು, ಕೃಷಿ ಪತ್ತಿನ ಸಹಕಾರ ಸಂಘಗಳು ಭವಿಷ್ಯದಲ್ಲಿ ಸಂಪೂರ್ಣವಾಗಿ ಮುಚ್ಚಬೇಕಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತು ಕಿರುಕುಳದಿಂದ ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರು ಮತ್ತು ಇತರೆ ದುಡಿಯುವ ಜನ ಸಂಕಷ್ಟಕ್ಕೀಡಾಗಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ ಮೇಲೆ ಯಾರಿಗೂ ಹಿಡಿತ ಇಲ್ಲದಂತಾಗಿ ಮಹಿಳೆಯರು ಮಾನ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಗೆ ಒಳಗಾಗುತ್ತಿದ್ದಾರೆ ಮತ್ತು ಕಿರುಕುಳ ತಾಳಲಾರದೆ ಊರನ್ನೇ ತೊರೆಯುತ್ತಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಗಳನ್ನು ತಡೆಗಟ್ಟಲೇಬೇಕಾಗಿದೆ. ಈ ಎಲ್ಲಾ ಕಾರಣಗಳಿಂದಾಗಿ ದಿನಾಂಕ 29/1/2025 ಬುಧವಾರದಂದು ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವ ರಿಸರ್ವ್ ಬ್ಯಾಂಕ್ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ರೈತರು, ಎಲ್ಲಾ ಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯವರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಮತ್ತು ಷೇರುದಾರರು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ ಎಂದು ಕೋರಿದರು. ಮಾರುಕಟ್ಟೆಗೆ ಸಾಕಷ್ಟು ತೊಗರಿ ಇವತ್ತು ಬರ್ತಾ ಇದೆ. 12,000 ಇದ್ದಂತ ತೊಗರಿ ಬೆಲೆ ಇವತ್ತು 6,500 ರೂಪಾಯಿ. 12,000 ರೂಪಾಯಿ ಪ್ರಾರಂಭದಲ್ಲಿ 11,500 ಅದು ಇವತ್ತು ಮುಕ್ತ ಮಾರುಕಟ್ಟೆಯಲ್ಲಿ 6,000 ಆಗಿದೆ. ನಾವು ಕಳೆದ ಒಂದೂವರೆ ತಿಂಗಳಿಂದಲೂ ಒತ್ತಾಯ ಮಾಡಕತ್ತೇವೆ ಖರೀದಿ ಕೇಂದ್ರ ತೆಗೆದಿ ಅಂತ ಹೇಳಿ. 2 ಸಲ ಜಿಲ್ಲಾಧಿಕಾರಿಗಳಿಗೆ ಧರಣಿ ಸತ್ಯಾಗ್ರಹ ಮುಖಾಂತರ ಒತ್ತಾಯ ಮಾಡಿದ್ವಿ. ಗುಲ್ಬರ್ಗ ಮತ್ತು ಬೀದರ್ನಲ್ಲಿ ತೆಗೆದಾರೆ ಖರೀದಿ ಕೇಂದ್ರ.
ರಾಯಚೂರಿನಲ್ಲಿ ಇಲ್ಲ. ಇವತ್ತು ಮಾರ್ಕೆಟ್ಗೆ ಹೋಗಿ ನೋಡಿದ್ರೆ ಸುಮಾರು 15,000 ರಿಂದ 20,000 ಚೀಲ ಅವಕ್ಕೆ ಇದೆ. ನಿನ್ನೆ ಲೆಕ್ಕ ನೋಡಿದ್ರೆ ಬರೀ ಇದಂತಲ್ಲ, ಜೋಳದ್ದು ಖರೀದಿ ಕೇಂದ್ರ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಹೋದ ವರ್ಷ ಒಬ್ಬ ರೈತರಿಂದ 200 ಕ್ವಿಂಟಲ್ ಖರೀದಿ ಮಾಡ್ತಾ ಇದ್ರು, ಆದ್ರೆ ಈ ವರ್ಷ 150 ಕ್ವಿಂಟಲ್ ಇಳಿಸಿದೆ. ಅದು ನಾವು ಒತ್ತಾಯ ಮಾಡಿದ ಮೇಲೆ 10 ಕ್ವಿಂಟಲ್ ಮಾಡಿದ್ರು ಪ್ರತಿ ಎಕರೆಗೆ. ನಿನ್ನೆ ಮೊನ್ನೆ ಆದೇಶ ಆಗಿ ಈಗ ಅದು 20 ಕ್ವಿಂಟಲ್ ಅಂತ ಮಾಡಿದ್ರು 150 ಕ್ವಿಂಟಲ್ಗೆ ರಿಸ್ಟ್ರಿಕ್ಷನ್ ಇಟ್ಬಿಟ್ಟು, ಒಂದಲ್ಲ ಎರಡಲ್ಲ. ತುಂಗಭದ್ರಾ ಎಡದಂಡೆ ನಾಲೆ ನೀರಂತೂ ಸಿರುವಾರ ಭಾಗಕ್ಕೆ ಇದುವರೆಗೂ ಮರೀಚಿಕೆ ಆಗಿದೆ, ಬರ್ತಾ ಇದೆ. ಬರ ಪರಿಹಾರದಲ್ಲಿ ಬಹಳ ದೊಡ್ಡ ಮೋಸ ಆಗಿದೆ ನಮಗೆ. 2023-24ನೇ ಸಾಲಿನ ಬರ ಪರಿಹಾರದಲ್ಲಿ ವ್ಯವಸ್ಥಿತವಾಗಿ ನಮಗಿವತ್ತು ಅನುಮಾನ ಬಂದಿದೆ, ರೈತರಿಗೆ ಸಿಗಬೇಕಾದಂತ ಪರಿಹಾರದ ಹಣ ಬೇರೊಬ್ಬರ ಖಾತೆ ಸೇರಿದೆ. 3 ಕಡೆ FIR ಆಗಿದೆ. ಕೊಟ್ನೆಕಲ್ಲು, ಮಾಡಿಗಿರಿ ಮತ್ತು ಜಾಲಹಳ್ಳಿಯಲ್ಲಿ ರೈತರಿಗೆ ಬರಬೇಕಾದಂತ ಪರಿಹಾರ ಹಣ ಬೇರೊಬ್ಬರಿಗೆ ಹೋಗಿದೆ. ಅದೇ ರೀತಿಯಾಗಿ 2023-24ರ ಬರ ಪರಿಹಾರದಲ್ಲಿ ಜಿಲ್ಲೆಯ ಪ್ರತಿಷ್ಠಿತ ರಾಜಕಾರಣಿಗಳ ಕುತಂತ್ರದಿಂದ ಬೇರೆಯವರ ಪಾಲಿಗೆ ಹೋಗಿದೆ. ನಾವು ಅದನ್ನ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಒಂದೇ ಒಂದು ಗ್ರಾಮದ ವಿವರಣೆ ತಗೊಂಡಾಗ ಕಂಪ್ಯೂಟರ್ ನಲ್ಲಿ ಏನ್ ತೋರಿಸ್ತದ, 12 ಪೇಜ್ ಅಂತ ತೋರಿಸ್ತದೆ ಒಂದು ಗ್ರಾಮ. ಅಲ್ಲಿ ಪ್ರಿಂಟ್ ಬರೋದ 6 ಪೇಜ್ ಮಾತ್ರ ಬರ್ತದೆ, 6 ಪೇಜ್ ಖಾಲಿ ಬರ್ತದೆ. ನಾವಲ್ಲಿ ಗ್ರಾಮದಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗ ಕೆಲವರಿಗೆ ಮಾತ್ರ ಪರಿಹಾರ ಸಿಕ್ಕಿದೆ, ಕೆಲವರಿಗೆ ಸಿಕ್ಕಿದೆ. ನಮ್ಮೂರು ಬೆಟ್ಟದೂರು ಗ್ರಾಮದಲ್ಲಿ ನಾನೇ ಪರೀಕ್ಷೆ ಮಾಡಿ ನಮ್ಮಲ್ಲಿ ಲಿಸ್ಟ್ ತಗೊಂಡು ಹೋಗಿ ಪರೀಕ್ಷೆ ಮಾಡಿದಾಗ ಕೆಲವರಿಗೆ ಮಾತ್ರ ಬಂದಿದೆ, ಕೆಲವರಿಗೆ ಬಂದಿಲ್ಲ. ಇದು ಏನಂದ್ರೆ ಬರ ಪರಿಹಾರ ಅಂತಂದ್ರೆ ಇಡೀ ಗ್ರಾಮಕ್ಕೆ ಇದ್ದ ಮಾಡಿದ್ದಂತವ್ರಿಗೆ ಎಲ್ಲರಿಗೂ ಕೊಡ್ಬೇಕಾಗ್ತದೆ ಇನ್ಪುಟ್ ಸಬ್ಸಿಡಿ. ಅದು ಎಷ್ಟನ್ನ ಕೊಡ್ಲಿ, ಕೇಂದ್ರ ಸರ್ಕಾರ ಇವತ್ತು ಕಡಿಮೆ ಕೊಟ್ಟಿದೆ, ಒಪ್ಪಿಗೆಂತೀವಿ. ಅದ್ರ ಪ್ರಶ್ನೆ ಅದು ಎಷ್ಟು ಕೊಟ್ಟಾರ ಅದನ್ನ ಸರಿಯಾಗಿ ಹಂಚಬೇಕಲ್ಲ. ಇವರು ತಾವು ಹಾಕಿ ಬಂದಿಲ್ಲ, ಎಲ್ಲಿಗೆ ಹೋಯ್ತು ಉಳಿದ ಹಣ? ಅದಕ್ಕೆ ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು, ಬಿಡೋದಿಲ್ಲ. ನಾವು 29ನೇ ತಾರೀಕಿಗೆ ಮುಖ್ಯಮಂತ್ರಿಗೆ ಒಂದು ಪತ್ರ ಕೊಡ್ತೀವಿ. ಇದು ರಾಯಚೂರು ಜಿಲ್ಲೆಯಲ್ಲಿ ಆಗಿದೆ ಅಂತಂದ್ರೆ ಬಹುಶಃ ಇಡೀ ಕರ್ನಾಟಕ ತುಂಬಾ ಆಗಿರ್ಬೋದು ಅಂತ ನಮ್ಗೆ ಅನುಮಾನ ಇದೆ. ಅರೆ 192 ತಾಲೂಕುಗಳಿಂದ ಬರ ಅಂತ ಘೋಷಣೆ ಮಾಡಿ ಕೇಂದ್ರಕ್ಕೆ ತಾವು ಹೋಗಿ ಹೋರಾಟ ಮಾಡಿ ಬರ ಪರಿಹಾರ ತಂದ್ರಿ, ತಂದದನ್ನ ನೀವು ಸರಿಯಾಗಿ ಹಂಚಲಿಲ್ಲ ಅಂದ್ರೆ ಹೆಂಗ? ಇವತ್ತಿಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಂತ ಜವಾಬ್ದಾರಿ ರಾಜ್ಯ ಸರ್ಕಾರದ್ದಲ್ಲ. ಇವತ್ತು ರಾಜ್ಯ ಸರ್ಕಾರದ ವೈಫಲ್ಯ ಸಂಪೂರ್ಣ ಎದ್ದು ಕಾಣುತ್ತದೆ. ಫಸಲ್ ಬಿಮದ್ದನು ಅದೇ ರೀತಿ ಆಗಿದೆ, ಅದನ್ನು ಸರಿಯಾಗಿ ಇದು ಮಾಡಿಲ್ಲ. ರೈತರ ಒಂದು ಲೂಟಿ ಕೇಂದ್ರಗಳಾಗ್ಬಿಟ್ಟಿದೆ. ನಿಮ್ಗೆ ಹೇಳ್ತೀನಿ, 2 ಸಲ ಲಿಂಗಸೂರಿನಲ್ಲಿ ಮೀಟಿಂಗ್ ಮಾಡಿದ್ರು ಅಲ್ಲಿ ವ್ಯವಸ್ಥೆ ಹೋಗಿಲ್ಲ. ಏನ್ ಮಾಡ್ಬೇಕು? ಇವತ್ತು ತೊಗರಿದು ನೋಡಿದರೆ ರೈತರದು ಗಂಭೀರ ಪರಿಸ್ಥಿತಿ ಇದೆ. ಇವತ್ತು ಬೀದರ್ನಲ್ಲಿ ಖರೀದಿ ಕೇಂದ್ರ ತೆಗಿತಾರೆ, ಗುಲ್ಬರ್ಗದಲ್ಲಿ ತೆಗಿತಾರೆ, ರಾಯಚೂರಲ್ಲಿ ತೆಗೆದಿಲ್ಲ ಅಂತಂದ್ರೆ ಇದು ಆಡಳಿತ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯದ ಒಂದು ಕೆಲಸ ಆಗಿದ್ದು. ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯದಿಂದ ಇಡೀ ರೈತರಿಗೆ ಏನಂತಂದ್ರೆ ರಾಯಚೂರಿನಲ್ಲಿ ತೊಂದರೆ ಆಗಿದೆ. ಇದ್ರ ಬಗ್ಗೆ ಕೂಡ ನಾವು ಮುಖ್ಯಮಂತ್ರಿ ಗಮನ ಸೆಳೀತೀವಿ. ಈ ಸಂದರ್ಭದಲ್ಲಿ ಪ್ರಭಾಕರ್ ಪಾಟೀಲ್, ಬೂದಯ್ಯ ಸ್ವಾಮಿ, ಜಾನ್ ವೆಸ್ಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.